ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ನಾನು ನಿಮಗೆ ಏನು ಹೇಳೋದಿಲ್ಲ, ಮೊದಲಿಗೆ ಒಂದು ಕ್ಲಿಪ್ಪನ್ನು ನಿಮಗೆ ತೋರಿಸ್ಬಿಡ್ತೀನಿ. ಸ್ನೇಹಿತರೆ, ಈ ಕ್ಲಿಪ್ಪನ್ನು ನೋಡ್ಕೊಂಡು ಬನ್ನಿ, ನಿಮಗೆ ಕ್ಲಿಯರಿಟಿ ಸಿಗುತ್ತೆ. ಕೋಟಲ್ಲಿ ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡೋದು, ಬೇರೆ ಕಡೆ ಟ್ರೈ ಮಾಡೋದು, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಆಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ನೋಡಿದ್ರಲ್ಲ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಪಡೆಯಲು ಮತ್ತೊಮ್ಮೆ ನೀವು ಅರ್ಜಿಯನ್ನ ಸಲ್ಲಿಸಲೇಬೇಕು ಅಂತ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪಣ ತೊಟ್ಟಿದ್ದಾರೆ. ಹೌದು, ಯಾಕೆ ಈ ರೀತಿ ಒಂದು ಹೇಳಿಕೆಯನ್ನ ಕೊಟ್ಟರು? ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕಾರಣವೇನು? ಈಗೇನಂತದ ಒಂದು ಅವಶ್ಯಕತೆ ಇದೆ? ಈಗಾಗಲೇ ಎಲಿಜಿಬಲ್ ಇದ್ದಂಥವರಿಗೆ ದುಡ್ಡು ಕೊಡ್ತಾ ಇದ್ದಾರೆ, 30 ಕಂತುವರೆಗೂ ಕೂಡ ದುಡ್ಡು ಬಂದಿದೆ. ಹಾಗಾದ್ರೆ ಏನು ಪ್ರಾಬ್ಲಮ್ ಆಗಿದೆ? ಡಿ.ಕೆ. ಶಿವಕುಮಾರ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟರು? ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಹೇಗೆ ಎಲೆಕ್ಷನ್ ಸಮೀಪ ಬರ್ತದೋ ಅಂತಹ ದಿನಗಳಲ್ಲಿ ನಿಮಗೆ ಎಲ್ಲ ಕಂತುಗಳನ್ನು ಜಮಾ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದಷ್ಟು ಎಲ್ಲ ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಎಲೆಕ್ಷನ್ ಸಮೀಪ ಬಂದಿರುತ್ತೆ. ಹೀಗಾಗಿ ನೀವು 20,000 ರಿಂದ 30,000 ದುಡ್ಡನ್ನು ಕಣ್ಣು ಮುಚ್ಚಿ ಪಡ್ಕೊಳ್ಬಹುದು. ಒಟ್ಟಾರೆಯಾಗಿ ನೀವು ಎಲಿಜಿಬಿಲಿಟಿಯನ್ನು ಉಳಿಸ್ಕೊಳ್ಬೇಕು ಮಾತ್ರ. ಹಾಗಾದರೆ ಬನ್ನಿ, ಏನಿದು ವಿಷಯ, ಸಂಪೂರ್ಣ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡುವಂತಹ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಹಣ ಪಡೆಯಲು ಮತ್ತೊಂದು ಸಾರಿ ಅಪ್ಲಿಕೇಶನ್ ಹಾಕುವಂತೆ ಇಲ್ಲಿ ರಾಜ್ಯದ CM ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾಕೆ ಅಂತ ಕೇಳೋದಾದ್ರೆ, ಮೊನ್ನೆ ವೆರಿಫಿಕೇಶನ್ ಆಗುತ್ತೆ. ಸುಮಾರು 17 ಜಿಲ್ಲೆಗಳಲ್ಲಿ ಮಾತ್ರ ವೆರಿಫಿಕೇಶನ್ ಆದಾಗ 1,10,000 ಮಹಿಳೆಯರ ಅಕೌಂಟ್ಗಳಿಗೆ ಗುನ್ನ. ಹೌದು, ಸುಮಾರು 100 ಕೋಟಿಗಿಂತನೂ ಹೆಚ್ಚಿನ ದುಡ್ಡು ಅನರ್ಹ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ಹೋಗಿದೆ. ಗ್ಯಾರಂಟಿ ದುರ್ಬಳಕೆ ಆಗ್ತಾ ಇದೆ. ಈ ಒಂದು ಆರೋಪದಿಂದಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಲಕ್ಷಾಂತರ ಮಹಿಳೆಯರು ತೀರಿ ಹೋದರೂ ಸಹಿತ ಅವರ ಖಾತೆಗಳಿಗೆ ದುಡ್ಡು ಹೋಗ್ತಾ ಇದೆ ಇಲ್ಲ ಅನ್ನುವಂತಹ ಮಾಹಿತಿ ತಿಳಿದು ನೂರಾರು ಕೋಟಿಗಟ್ಟಲೆ ದುಡ್ಡು ಖರ್ಚು ವೆಚ್ಚ ಒಂದು ಅನರ್ಹರ ಒಂದು ಖಾತೆಗಳಿಗೆ ದುಡ್ಡು ಹಾಕ್ತಾ ಇದೆ ಎಂದು ತಿಳಿದು ಬಂದು ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿ ಈಗ ಅದಕ್ಕೆಲ್ಲವೂ ಫುಲ್ ಸ್ಟಾಪ್ ಇಡಬೇಕಲ್ವಾ. ಈಗ ದುಡ್ಡು ಕೊಟ್ಟಿದೆ, ಅದನ್ನು ರೀಫಂಡ್ ಅಂತೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂದರೆ ಮರುಪಾವತಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಮರಣ ಪ್ರಮಾಣ ಪತ್ರ ಅಂತೂ ಕುಟುಂಬದವರು ತೆಗೆಸೋದಿಲ್ಲ. ತೆಗೆಸಿದ್ರೆ ನಮಗೆ ಮಾಹಿತಿ ಸಿಗತ್ತೆ. ಇನ್ನು ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದ್ದಾರೆ. ಇದು ಕೂಡ ಸರ್ಕಾರದ ಗಮನಕ್ಕೆ ಬಂದಿದೆ. ಅಂದರೆ ತಂದೆಯ ರೇಷನ್ ಕಾರ್ಡ್ನಲ್ಲಿ ಮಕ್ಕಳ ರೇಷನ್ ಕಾರ್ಡ್ ಹೆಸರನ್ನು ಸೇರ್ಪಡೆ ಮಾಡೋದಿಲ್ಲವಂತೆ. ಈಗ ಹಿರಿಯ ಮಗಂದು ಮದುವೆ ಆದರೆ ಅವನ ರೇಷನ್ ಕಾರ್ಡ್ ಬೇರೆ, ಚಿಕ್ಕ ಮಗಂದು ಮದುವೆ ಆದರೆ ಅವನ ರೇಷನ್ ಕಾರ್ಡ್ ಬೇರೆ, ಈ ರೀತಿ ಬೇರೆ ಬೇರೆ ರೇಷನ್ ಕಾರ್ಡನ್ನು ಮಾಡಿಕೊಂಡು ಈ ರೀತಿ ಒಂದೇ ಮನೆಯಲ್ಲಿ 2 ರಿಂದ 3 ಗೃಹಲಕ್ಷ್ಮಿಯರು ಇದ್ದಾರೆ. ಅವರೆಲ್ಲರ ಅಕೌಂಟ್ಗಳಿಗೆ 2,000 ಜಮಾ ಆಗೋದ್ರಲ್ಲಿ 4 ರಿಂದ 6,000 ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ ಪ್ರತಿಯೊಂದು ಕಂತಿನಲ್ಲಿ. ಹೀಗಾಗಿ ಸರ್ಕಾರಕ್ಕೆ ಬಹಳ ಲಾಸ್ ಆಗ್ತಾ ಇದೆ. ಸರ್ಕಾರದ ದುಡ್ಡು ಖಾಲಿ ಆಗ್ತಾ ಇದೆ. ಎಲಿಜಿಬಲ್ ಇದ್ದಂಥವರಿಗೆ ಹೋದರೆ ಏನು ತೊಂದರೆ ಇಲ್ಲ, ಅನರ್ಹರ ಅಕೌಂಟ್ಗಳಿಗೂ ಕೂಡ ದುಡ್ಡು ಹೋಗ್ತಾ ಇದೆಯಲ್ಲ. ಈಗ ಒಂದು ಮನೆಯಲ್ಲಿ 3 ರೇಷನ್ ಕಾರ್ಡ್ ಇರುತ್ತೆ ತಿಳ್ಕೊಳ್ಳಿ. ಈಗ 10 ಕಂತುಗಳನ್ನು ಸರ್ಕಾರ ಜಮಾ ಮಾಡ್ತಪ್ಪ, 20,000 ರೂಪಾಯಿಯನ್ನು ಒಂದು ರೇಷನ್ ಕಾರ್ಡ್ಗೆ ಜಮಾ ಮಾಡ್ದಂಗೆ ಆಗುತ್ತೆ. ಇನ್ನು ಒಂದೇ ಮನೆಯಲ್ಲಿ 3 ರೇಷನ್ ಕಾರ್ಡ್ ಹೊಂದಿದಂಥವರಿಗೆ 60,000 ದುಡ್ಡು ಜಮಾ ಮಾಡ್ದಂಗೆ ಆಗುತ್ತೆ. ಇಲ್ಲಿ ಒಂದು ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡಿ ಅಂತ ಸರ್ಕಾರ ಹೇಳ್ತಾ ಇದೆ. ನೀವು ಬೇರೆ ಮನೆಯಲ್ಲಿದ್ದರೆ ಓಕೆ, ಆದರೆ ಒಂದೇ ಮನೆಯಲ್ಲಿ ಇದ್ದೀರಲ್ಲ, ಸೊ ಒಂದೇ ಒಂದು ರೇಷನ್ ಕಾರ್ಡ್ನಲ್ಲಿ ನೀವು ಹೆಸರನ್ನು ಸೇರ್ಪಡೆ ಮಾಡಬಹುದು. ಆ ಒಂದು ರೇಷನ್ ಕಾರ್ಡ್ಗೆ 2,000 ನಾವು ಕೊಡ್ತೀವಿ, 20,000 10 ಕಂತುಗಳಿಗೆ ಕೊಡ್ತೀವಿ. ಆದರೆ ಇವರು ಬೇರೆ ಬೇರೆ ಒಂದು ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡು 60,000 ರೂಪಾಯಿಯನ್ನು ಪಡ್ಕೊಂಡಿದ್ದಾರೆ. ಅಂದರೆ 40,000 ರೂಪಾಯಿ ಹೆಚ್ಚುವರಿ ದುಡ್ಡನ್ನು ಇಲ್ಲಿ ಸರ್ಕಾರ ಅವ್ರಿಗೆ ಕೊಟ್ಟಿದೆ. ಇದು ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ. ಸೊ ಹೀಗಾಗಿ ಇನ್ನು ಮೃತಪಟ್ಟವರ ಹೆಸರಿನಲ್ಲಿ ಕೂಡ ಕೋಟಿಗಟ್ಟಲೆ ದುಡ್ಡನ್ನು ಕಳಿಸಿದ್ದು, ಚಿಕ್ಕಮಗಳೂರಿನಲ್ಲಿ ಸುಮಾರು 5,042 ಜನ ಮೃತಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ 5,926 ಜನ ಮೃತಪಟ್ಟಿದ್ದಾರೆ. ಧಾರವಾಡದಲ್ಲಿ 5,628 ಜನ ಮೃತಪಟ್ಟಿದ್ದಾರೆ. ಸೊ ಹೀಗೆ ದಕ್ಷಿಣ ಕನ್ನಡದಲ್ಲಿ 9,000 ಜನ, ಉಡುಪಿಯಲ್ಲಿ 2,008 ಜನ, ಗದಗದಲ್ಲಿ 565 ಜನ, ಹೀಗೆ ಬಾಗಲಕೋಟೆಯಲ್ಲಿ 34 ಜನ, ಮೈಸೂರಿನಲ್ಲಿ 13,000 ಜನ, ಉತ್ತರ ಕನ್ನಡದಲ್ಲಿ 5,243 ಜನ, ಹಾವೇರಿಯಲ್ಲಿ 900 ಜನ, ಕೊಡಗಲ್ಲಿ 304 ಜನ, ಚಿತ್ರದುರ್ಗ ಅಲ್ಲಿ 12,000
1637 ಜನ, ಕೊಪ್ಪಳದಲ್ಲಿ 3500 ಜನ, ರಾಯಚೂರದಲ್ಲಿ 1600 ಜನ, ಜೊತೆಗೆ ಶಿವಮೊಗ್ಗದಲ್ಲಿ 8114 ಜನ, ಬಳ್ಳಾರಿಯಲ್ಲಿ 304 ಜನ, ಧಾರವಾಡದಲ್ಲಿ 378 ಜನ, ಇನ್ನು ಕಲಬುರಗಿಯಲ್ಲಿ 226 ಜನ. ಸೊ ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಸಾವಿರಾರು ಗಟ್ಟಲೆ ಮೃತಪಟ್ಟಂತಹ ಗೃಹಲಕ್ಷ್ಮಿಯರಿದ್ದಾರೆ. ಅವರ ಅಕೌಂಟ್ಗಳಿಗೆ ಇನ್ನೂ ಕೂಡ ದುಡ್ಡು ಹೋಗ್ತಾ ಇದೆ. ವಯಸ್ಸಾಗಿದೆ ಅಥವಾ ಇನ್ನಿತರ ಕಾರಣಗಳಿಂದ ಮೃತಪಟ್ಟಿರ್ತಾರೆ. ಆದರೆ ಮನೆಯವರು, ಕುಟುಂಬಸ್ಥರು ಮರಣ ಪ್ರಮಾಣ ಪತ್ರವನ್ನು ತೆಗೆಸಿದ್ರೆ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಆಗಿ ಆ ಒಂದು ಗೃಹಲಕ್ಷ್ಮಿಯನ್ನ, ಜೊತೆಗೆ ಎಲ್ಲ ಯೋಜನೆಗಳನ್ನು ಬಂದ್ ಮಾಡ್ತೀವಿ. ಆದರೆ ಮೃತಪಟ್ಟವರ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರವನ್ನು ತೆಗೆಸೋದಿಲ್ಲ. ಕಾರಣ ಇಷ್ಟೇ, ಅವರ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇದೆಯಲ್ಲ, ಆ ದುಡ್ಡನ್ನು ಮನೆಯವರು ATM ಅಥವಾ ಫೋನ್ಪೇ, ಗೂಗಲ್ ಪೇ ಮುಖಾಂತರ ದುಡ್ಡನ್ನು ವಿಡ್ರಾಲ್ ಹಾಕೊಂಡು ಬಳಸ್ಕೊಳ್ತಾ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಇದೆಲ್ಲದರ ಒಂದು ಕಾರಣದಿಂದಾಗಿ ಹೊಸದಾಗಿ ಅಪ್ಲಿಕೇಶನ್ ಹಾಕಲಿಕ್ಕೆ ತಿಳಿಸಿದ್ದಾರೆ. ಆ ಹೊಸದಾಗಿ ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ವೋಟರ್ ID ಹೊಂದಿದ್ದೀರಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ರೇಷನ್ ಕಾರ್ಡನ್ನು ಹೊಂದಿದ್ದೀರಿ, ನಿಮ್ಮ ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ ಇದೆಯಾ ಅಥವಾ 2 ರೇಷನ್ ಕಾರ್ಡ್ ಇದಾವ, ಸೊ ಬೇರೆ ಬೇರೆ ಮನೆಯಲ್ಲಿ ವಾಸವಾಗಿದ್ದೀರಾ ಅಥವಾ ಒಂದೇ ಮನೆಯಲ್ಲಿ ವಾಸವಾಗಿದ್ದೀರಾ, ವಾಸಸ್ಥಳ ಪುರಾವೆ, ಸೊ ಸಂಪೂರ್ಣ ಡೀಟೇಲ್ಸನ್ನು ಇಲ್ಲಿ ಸರ್ಕಾರ ಕಲೆಕ್ಟ್ ಮಾಡಿಕೊಂಡು ಈಗ ಅವರಿಗೆ ಗೃಹಲಕ್ಷ್ಮಿ ಅರ್ಹತೆಯನ್ನು ಕೊಡುತ್ತಂತೆ. ಸೊ ಈಗ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಕಾರಣ ಇದೆ. ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಮಾತ್ರ ನಾವು ದುಡ್ಡನ್ನು ಕೊಡ್ತೀವಿ. ಇದು ಕಟ್ಟುನಿಟ್ಟಿನ ಕ್ರಮ ಅಂತ ಸರ್ಕಾರ ತಿಳಿಸಿದೆ. DK ಶಿವಕುಮಾರ್ ಅವರು CM ಆದ ಬಳಿಕ ಪ್ರತಿಯೊಂದು ಯೋಜನೆಯಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಮಾಡ್ತಿದ್ದಾರೆ. ಇದು ರಾಜ್ಯ ಸರ್ಕಾರದ ಖಜಾನೆಗೆ ಮಾತ್ರ ಒಳ್ಳೆಯದು. ಯಾಕಂದರೆ ಮೊದಲೇ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ತತ್ತರಿಸಿ ಹೋಗ್ತಾ ಇದೆ. ಸಾಕಷ್ಟು ಸಾಲ ಮಾಡಿಕೊಂಡಿದೆ. ಬೆಲೆಗಳ ಏರಿಕೆಯನ್ನು ನೀವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ. ಅಂಥದ್ರಲ್ಲಿ ಈಗ ಅನರ್ಹತೆ ಹೊಂದಿರತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಕೋಟಿಗಟ್ಟಲೆ ದುಡ್ಡು ಹೋದರೆ ಎಲಿಜಿಬಲ್ ಇದ್ದಂಥವರು ಏನು ಮಾಡಬೇಕು? ಇನ್ನು ದುಡ್ಡು ಎಲಿಜಿಬಲ್ ಇಲ್ಲದಂಥವ್ರಿಗೂ ಕೊಟ್ಟರೆ ಈ ಯೋಜನೆ ಇದ್ದು ಉಪಯೋಗವೇನು? ಈ ಪ್ರಶ್ನೆಗಳು ಬರ್ತವೆ. ಸೊ ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಯಾರು ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ ಅವ್ರಿಗೆ ಮಾತ್ರ ನಾವು ದುಡ್ಡು ಕೊಡ್ತೀವಿ. ಹೊಸದಾಗಿ ಅಪ್ಲಿಕೇಶನ್ ಎಲ್ಲರೂ ಕೂಡ ಹಾಕಬೇಕು. ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿಯರು ಹಾಕಬೇಕು. ಈಗ ನೀವು ಒಂದೇ ಮನೆಯಲ್ಲಿ ಇದ್ಕೊಂಡು ಇಬ್ಬಿಬ್ರು ರೇಷನ್ ಕಾರ್ಡ್ ಇರ್ತೇವೆ, ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದರೆ ಸರ್ಕಾರ ಏನು ಮಾಡುತ್ತೆ, ನಿಮ್ಮಲ್ಲಿ ಎಷ್ಟು ರೇಷನ್ ಕಾರ್ಡ್ ಇದಾವೋ ಎಲ್ಲವೂ ಕೂಡ ಚೌಕಾಸಿ ಮಾಡುತ್ತೆ. ಅದರಲ್ಲಿ ಬೆಳಕಿಗೆ ಬರುತ್ತೆ ಮತ್ತು ನಿಮ್ಮಲ್ಲಿ ವೋಟರ್ IDಗಳು ಎಷ್ಟು ಇದ್ದಾವೆ ಎಲ್ಲವೂ ಕೂಡ ಸರ್ಕಾರ ಗಮನದಲ್ಲಿ ತೆಗೆದುಕೊಳ್ಳುತ್ತೆ. ಮತ್ತು ಈಗಾಗಲೇ ಇದಕ್ಕೋಸ್ಕರ ಹೊಸ ರೂಲ್ಸ್ಗಳನ್ನು ಕೂಡ ಮತ್ತೆ ತರುವಂತಹ ಸಾಧ್ಯತೆ ಇದೆ. ಅಪ್ಲಿಕೇಶನ್ ಹಾಕುವಾಗ ಇದೆಲ್ಲವೂ ಕೂಡ ಮುಂದಿಟ್ಕೊಂಡು ನೀವು ಅರ್ಹತೆ ಹೊಂದಿದ್ದೀರಾ ಇಲ್ವಾ ಅಂತ ಮಾಹಿತಿಯನ್ನು ಪಡೆದುಕೊಂಡು ನಿಮಗೆ ಅನರ್ಹತೆ ಅಥವಾ ಅರ್ಹತೆಯ ಪಟ್ಟಿಯ ಲಿಸ್ಟ್ನಲ್ಲಿ ಸೇರ್ಪಡೆ ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿಕೊಡ್ತಾರೆ. ಸೊ ಒಟ್ಟಾರೆಯಾಗಿ ಒಂದು ರೇಷನ್ ಕಾರ್ಡ್ ಇದ್ದಂಥವರಿಗೆ ಮಾತ್ರ ದುಡ್ಡು ಮತ್ತು ಆ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಬೇಕು. 2 ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದೆ ಆದರೆ ನಿಮ್ಮ ಎಲ್ಲ ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ, ಒಂದು ರೇಷನ್ ಕಾರ್ಡನ್ನು ಉಳಿಸೋದಿಲ್ಲ ಅಂತ ಇಲ್ಲಿ DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಆಧಾರ್ ಕಾರ್ಡು, ನಿಮ್ಮ ವೋಟರ್ ID ಇರುತ್ತೆ, ಅದು ಮತ್ತು ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ಕೂಡ ತೆಗೆದುಕೊಳ್ಬೇಕಾಗತ್ತೆ. ನಿಮ್ಮ ವಾರ್ಷಿಕ ಆದಾಯ ಎಷ್ಟು ಅಂತ ಗೊತ್ತಾಗಬೇಕಲ್ವಾ? ಮತ್ತು ರೇಷನ್ ಕಾರ್ಡ್ ತೆಗೆದುಕೊಳ್ಬೇಕು. ಹಾಗೆ ಒಂದು ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು, ಬ್ಯಾಂಕ್ ಪಾಸ್ಬುಕ್ಗೆ ಲಿಂಕ್ ಆಗಿರಬೇಕು, ಬ್ಯಾಂಕ್ ಪಾಸ್ಬುಕ್ ಕೂಡ ತೆಗೆದುಕೊಂಡು ಬರಬೇಕು. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ಆಲ್ರೆಡಿ ಇದೆ. ಇದನ್ನು ಹೊರತುಪಡಿಸಿ ಇನ್ನೂ ಹೆಚ್ಚುವರಿ ಡಾಕ್ಯುಮೆಂಟ್ಸ್ಗಳನ್ನು ಕೇಳಬಹುದು. ವಾಸಸ್ಥಳ ಪುರಾವೆ, ನೀವು ಶಾಶ್ವತ ವಾಸಸ್ಥಳ ಯಾವುದು ನಿಮ್ಮದು, ನಮ್ಮ ರಾಜ್ಯನ ಅಥವಾ ನಮ್ಮ ರಾಜ್ಯದಲ್ಲಿ ಯಾವ ಏರಿಯಾ, ಇದರೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಕೊನೆಯದಾಗಿ ಅರ್ಹತೆಯ ಹೊಂದಿದ್ರೆ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಮತ್ತೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಒಟ್ಟಾರೆಯಾಗಿ ಸ್ಟ್ರಿಕ್ಟ್ಲಿ ರೂಲ್ಸ್ಗಳನ್ನು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಂದಿರತಕ್ಕಂಥದ್ದು. ಯಾರು ಅಪ್ಲಿಕೇಶನ್ ಹಾಕಬೇಕಂತ ಅಂದ್ಕೊಂಡಿದ್ದೀರಿ, ಗ್ರಾಮವನ್ನು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಅಪ್ಲೈ ಮಾಡಬಹುದು. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು, ತಿಳಿಸಿದ್ದೀನಿ. ಇದೇ ರೀತಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಅಪ್ಡೇಟನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.